Hello everyone, welcome to Civil Simplified. ಸೊ ಇವತ್ತು 30 ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ಪೊಲೀಸ್ ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ 2026 ಬಗ್ಗೆ ತಿಳ್ಕೊಳ್ಳೋಣ. ಸೊ ಫ್ರಮ್ ನವ್ ಆನ್ ಎವ್ರಿ ಡೇ ಐ ಟ್ರೈ ಟು ಕವರ್ ಅಟ್ಲೀಸ್ಟ್ 30-40 ಇಂಪಾರ್ಟೆಂಟ್ ಕ್ವಶನ್ಸ್ ಏನೆಲ್ಲ ಇದೆ ವಿಚ್ ಕ್ಯಾನ್ ಬಿ ವೆರಿ ಮಚ್ ಹೆಲ್ಪ್ಫುಲ್ ಫಾರ್ ಯುವರ್ ಪ್ರಿಲಿಮ್ಸ್ ಅನ್ನೋದನ್ನು ನಾನು ಕವರ್ ಮಾಡ್ತಾ ಬರ್ತೀನಿ. ಸೊ ದಯವಿಟ್ಟು ವಿಡಿಯೋನ ಸೇವ್ ಮಾಡಿ ಆ್ಯಂಡ್ ಆಲ್ಸೋ ಪ್ರಾಕ್ಟೀಸ್ ವೆಲ್. ಸೊ ದಿಸ್ ಇಸ್ ದ ರೈಟ್ ಆಪರ್ಚುನಿಟಿ, ಬಿಗ್ಗೆಸ್ಟ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ಫ್ರಮ್ ಕರ್ನಾಟಕ ಗೌರ್ಮೆಂಟ್. ಸೊ ಮೇಕ್ ದ ಬೆಸ್ಟ್ ಯುಟಿಲೈಸೇಷನ್ ಆಫ್ ದಿಸ್. So moving on to questions. First question, which of the following rivers does not originate in Western Ghats? So the right answer is option D, Mahanadi, which will not originate in Western Ghats. So Mahanadi ellu originate agutte antandre it originates in Chhattisgarh. So Godavari originate aguvanthaddu in Maharashtra near Triambakeshwar. ಸೊ ಕೃಷ್ಣ ಒರಿಜಿನೇಟ್ ಆಗುವಂಥದ್ದು ಕೂಡ ಮಹಾರಾಷ್ಟ್ರ ಮಹಾಬಲೇಶ್ವರ ಹತ್ರ. ಕಾವೇರಿ ನಿಮಗೆ ಗೊತ್ತೈತೆ ಇಟ್ ಒರಿಜಿನೇಟ್ಸ್ ಇನ್ ಕರ್ನಾಟಕ. ಸೊ ಇದೆಲ್ಲನೂ ಪಾರ್ಟ್ ಆಫ್ ವೆಸ್ಟರ್ನ್ ಘಾಟ್ಸ್. ದಿಸ್ ಇಸ್ ನಾಟ್ ಪಾರ್ಟ್ ಆಫ್ ವೆಸ್ಟರ್ನ್ ಘಾಟ್ಸ್. ಸೊ ವಿಚ್ ಆರ್ ದ ಫಾಲೋಯಿಂಗ್ ಇಸ್ ದ ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಇನ್ ಇಂಡಿಯಾ? ಆಪ್ಷನ್ ಬಿ, ಉಲ್ಲಾರ್ ಲೇಕ್. ಇಟ್ ಈಸ್ ದ ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್. ಹಾಗಾದರೆ ಚಿಲಿಕಾ ಲೇಕ್ ಏನು? ಚಿಲಿಕಾ ಲೇಕ್ ಇಸ್ ದ ಲಾರ್ಜೆಸ್ಟ್ ಬ್ರಾಕಿಶ್ ವಾಟರ್ ಲಗೂನ್. And Loktak Lake, it is famous for floating islands. And Pulicat Lake, it is the brackish water lagoon on the Andhra Pradesh and Tamil Nadu coast. So Ullar Lake is the largest freshwater lake. ಸೊ ನೀವು ಯಾವಾಗಲೇ ಪ್ರಿಪೇರ್ ಆಗಬೇಕಾದ್ರೂ ಈ ಥರ ಪ್ರಿಪೇರ್ ಆಗಿ. ಸೊ ಜಸ್ಟ್ ಒಂದು ರೈಟ್ ಆನ್ಸರ್ನ ಮಾತ್ರ ತಿಳ್ಕೊಳ್ಳೋದಲ್ದಲೆ ರಾಂಗ್ ಆನ್ಸರ್ ಕೂಡ ಏನೆಲ್ಲ ಅದ್ರದ್ದು ಸ್ಪೆಸಿಫಿಕೇಶನ್ಸ್ ಆಗಲಿ, ಏನಕ್ಕೆ ಫೇಮಸ್ ಇದೆ, ಏನಕ್ಕೆ ಫೇಮಸ್ ಇಲ್ಲ ಅನ್ನೋದನ್ನು ತಿಳ್ಕೊಂಡ್ರೆ ಏನಾಗುತ್ತೆ, ಸೊ ಮೆಜಾರಿಟಿ ಪೋರ್ಷನ್ ನಿಮ್ಗೆ ಅಲ್ಲೇ ಕವರ್ ಆಗ್ತಾ ಹೋಗುತ್ತೆ. ಟ್ರಾಪಿಕ್ ಆಫ್ ಕ್ಯಾನ್ಸರ್ ಪಾಸಸ್ ಥ್ರೂ ಹೌ ಮೆನಿ ಸ್ಟೇಟ್ಸ್, ಇಂಡಿಯನ್ ಸ್ಟೇಟ್ಸ್? ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, 8 ಇಂಡಿಯನ್ ಸ್ಟೇಟ್ಸ್. ಸೊ ನನ್ನ ಲಿಸ್ಟ್ನ ಬರಿತೀನಿ ನಾನು. ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ವೆಸ್ಟ್ ಬೆಂಗಾಲ್, ತ್ರಿಪುರ ಆ್ಯಂಡ್ ಮಿಜೋರಾಂ. ಸೊ ಇಷ್ಟು ನಿಮಗೆ ಇಂಪಾರ್ಟೆಂಟು. ನಾರ್ತ್ ಈಸ್ಟ್ ಸ್ಟೇಟಲ್ಲಿ ತ್ರಿಪುರ ಆ್ಯಂಡ್ ಮಿಜೋರಾಂ. ಸೊ ನೀವು ಮ್ಯಾಪಲ್ಲಿ ಇದನ್ನು ಕೂಡ ಒಂದ್ಸಲ ನೋಡ್ಕೊಬೋದು. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ದಟ್ ಈಸ್ 8 ಸ್ಟೇಟ್ಸ್. ನೆಕ್ಸ್ಟ್, ವಿಚ್ ಮೌಂಟೇನ್ ರೇಂಜ್ ಸೆಪರೇಟ್ಸ್ ದ ಡೆಕ್ಕನ್ ಪ್ಲಾಟೂ ಫ್ರಮ್ ದ ಇಂಡೋ-ಗ್ಯಾಂಜೆಟಿಕ್ ಪ್ಲೇನ್? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ವಿಂಧ್ಯ ರೇಂಜ್. ದಿಸ್ ವಿಲ್ ಸೆಪರೇಟ್ ಡೆಕ್ಕನ್ ಪ್ಲಾಟೂ ಫ್ರಮ್ ಇಂಡೋ-ಗ್ಯಾಂಜೆಟಿಕ್ ಪ್ಲೇನ್. ಸೊ ಅರಾವಳಿ ರೇಂಜಸ್ ಇರುವಂಥದ್ದು ಇಟ್ ಇಸ್ ಇನ್ ರಾಜಸ್ಥಾನ್. ಸಾತ್ಪುರ ರೇಂಜ್ ಬಂದು ಇಟ್ ಇಸ್ ಬಿಲೋ ವಿಂಧ್ಯ ರೇಂಜ್. ಆ್ಯಂಡ್ ನೀಲಗಿರಿ ಹಿಲ್ಸ್ ದಟ್ ಇಸ್ ಇನ್ ಸೌತ್ ಇಂಡಿಯಾ. ಸೊ ದ ಓನ್ಲಿ ರೇಂಜ್ ದಟ್ ಸೆಪರೇಟ್ಸ್ ಡೆಕ್ಕನ್ ಪ್ಲಾಟೂ ಫ್ರಮ್ ಇಂಡೋ-ಗ್ಯಾಂಜೆಟಿಕ್ ಪ್ಲೇನ್ ಅಂದರೆ ದಟ್ ಇಸ್ ವಿಂಧ್ಯ ರೇಂಜ್. ವಿಚ್ ಆರ್ ದ ಫಾಲೋಯಿಂಗ್ ಪೋರ್ಟ್ಸ್ ಇಸ್ ಅ ನ್ಯಾಚುರಲ್ ಹಾರ್ಬರ್? ಆಪ್ಷನ್ ಸಿ, ವಿಶಾಖಪಟ್ಟಣಂ, ಇಟ್ ಇಸ್ ಅ ನ್ಯಾಚುರಲ್ ಹಾರ್ಬರ್. ಸೊ ಚೆನ್ನೈ ಹಾಗಾದ್ರೇನು? ಚೆನ್ನೈ ಪೋರ್ಟ್ ಇಸ್ ಅ ಆರ್ಟಿಫಿಷಿಯಲ್ ಹಾರ್ಬರ್. Next, Paradeep is a man-made port. Tuticorin is once again a artificial harbour. So this is only natural harbour. Visakhapatnam. Next, the black cotton soil of India is also known as option B, Regur soil. So it is rich in lime, it is rich in iron and also magnesium. So our alluvial soil ಎಲ್ಲಿ ಸಿಗುತ್ತೆ? Alluvial soil is found in the northern plains. ನಮ್ಮ ಇಂಡಿಯನ್ ನಾರ್ದರ್ನ್ ಪ್ಲೇನ್ಸಲ್ಲಿ ಸಾಕಷ್ಟು ಇರುವಂಥದ್ದು ಅಲುವಿಯಲ್ ಸಾಯಿಲ್. ಲ್ಯಾಟ್ರಲ್ ಸಾಯಿಲ್ ಬಂದು ವೇರ್ ದೇರ್ ಇಸ್ ಹೆವಿ ರೈನ್ಫಾಲ್ ರೀಜನ್, ಎಲ್ಲಿ ಜಾಸ್ತಿ ಮಳೆ ಆಗುತ್ತೋ ಅಲ್ಲಿ ನಮಗೆ ಈ ಲ್ಯಾಟ್ರೈಟ್ ಸಾಯಿಲ್ನ ನಾವು ನೋಡ್ಬೋದು. ಆ್ಯಂಡ್ ಡೆಸರ್ಟ್ ಸಾಯಿಲ್ ಒನ್ಸ್ ಅಗೇನ್ ಇಟ್ ಇಸ್ ಇನ್ ರಾಜಸ್ಥಾನ್. Okay, question number 7. Which of the following states has the longest coastline in India? So the right answer is Gujarat. Option D, Gujarat has the longest boundary ಅಥವಾ ಲಾಂಗೆಸ್ಟ್ ಕೋಸ್ಟ್ ಲೈನ್ ಇನ್ ಇಂಡಿಯಾ. ಸೊ ಎಷ್ಟಿದೆ ಹಂಗಾರೆ? ಅಪ್ರಾಕ್ಸಿಮೇಟ್ಲಿ 1600
ಕಿಲೋಮೀಟರ್ಸ್ ಅಷ್ಟು ಒಂದು ಕೋಸ್ಟ್ ಲೈನ್ ಇದೆ. ಸೊ ಮಹಾರಾಷ್ಟ್ರಗೆ ಎಷ್ಟಿದೆ? ಮಹಾರಾಷ್ಟ್ರ ಹ್ಯಾಸ್ 720 kilometers of coastline. Andhra Pradesh has about 974 kilometers. Tamil Nadu has 906 kilometers. ಸೊ ಇವೆಲ್ಲ ಒಂದು ಲ್ಯಾಂಡ್ ಆ್ಯಂಡ್ ವಾಟರ್ ಬೌಂಡ್ರಿ ಇರುವಂಥದ್ದು, ಕೋಸ್ಟ್ ಲೈನ್ ಇರುವಂಥ ಸ್ಟೇಟ್ಸ್ ಇದು. ಅದರಲ್ಲಿ ಗುಜರಾತ್ ಇಸ್ ದ ಹೈಯೆಸ್ಟ್. The Sundarbans are located in the delta formed by option B, Ganga and Brahmaputra. Godavari and Krishna alla, Mahanadi and Godavari alla, Narmada Tapti alla. It is Ganga and Brahmaputra delta. Next, which of the following is the highest peak in South India? The right answer is option B, Annamudi. So this is the highest peak in South India. ಎಷ್ಟಿದೆ ಇದು? It is 2695 meters. ದೊಡ್ಡ ಬೆಟ್ಟ ಬಂದು ಇಟ್ ಇಸ್ 2637 meters ಇದೆ. ನೆಕ್ಸ್ಟ್ ಮುಳ್ಳಯ್ಯನಗಿರಿ 1930 meters. ನೆಕ್ಸ್ಟ್ ಕುದುರೆಮುಖ 1894 meters. The highest is Annamudi. Question number 10. Which of the following rivers flow through Rift Valley? Rift Valley in the flow ಆಗುವಂಥ river ಯಾವುದು? Option C, it is Narmada river, which is flowing through Rift Valley between Vindhya and Satpura ranges. ಸೊ ಇಲ್ಲಿ ಕಾಣಬಹುದು ಅಂತ ಒಂದು ರಿಫ್ಟ್ ವ್ಯಾಲಿಲಿ ಫ್ಲೋ ಆಗುವಂಥದ್ದು, ಇಟ್ ಇಸ್ ರಿವರ್ ನರ್ಮದಾ. Consider the following statements regarding the Himalayas. First one, the Himalaya are fold mountains. They are geologically young mountains. The Himalayas were formed due to collision of Indian plate and Eurasian plate. Which of the following statement is or are correct? So the first now ನೋಡೋಣ. First, Himalayas are fold mountains. It is correct. They are geologically young mountains. ಹೌದು ನಿಜ. They are geologically younger mountains. And it is formed due to collision of Indian plate and Eurasian plate. Definitely yes. So young mountains ಆಗಿದೆ, and even today it is also growing ಅಂತ ಹೇಳ್ತಾರೆ. So all three are correct. Option D, it is 1, 2 and 3. Which state is the largest producer of coffee in India? The right answer is C, ನಮ್ಮ ಕರ್ನಾಟಕ. It is the largest producer of coffee. So Kerala ಬಂದು it is the second largest producer. Tamil Nadu is third largest. Andhra Pradeshali there is always a limited production. ಜಾಸ್ತಿ ಇಲ್ಲ, only limited production of coffee. So Karnataka is first. Which river is known as Dakshina Ganga? Very easy question and obvious question ಅಂತಾನೆ ಹೇಳ್ಬೋದು. Option B, it is Godavari. It is called as Dakshina Ganga. So Godavari is the longest river of peninsular India. River Krishna ಬಂದು it is the second longest. ಸೊ ಕಾವೇರಿ ಬಂದು ನಮ್ಮ ಕರ್ನಾಟಕದ ಒಂದು ಸೀಕ್ರೆಟ್ ರಿವರ್ ಅಂತಾನೆ ಹೇಳ್ಬೋದು. ತುಂಗಭದ್ರಾ ಇಸ್ ದ ಟ್ರಿಬ್ಯೂಟರಿ ಆಫ್ ರಿವರ್ ಕೃಷ್ಣ. ಸೊ ಇಷ್ಟು ಫ್ಯಾಕ್ಟ್ಸ್ ನಿಮಗೆ ಅಬೌಟ್ ದಕ್ಷಿಣ ಗಂಗಾ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಪಾಸಸ್ ಕನೆಕ್ಟ್ಸ್ ಶ್ರೀನಗರ್ ವಿತ್ ಲೇ? ಸೊ ವೆರಿ ಇಂಪಾರ್ಟೆಂಟ್. ಆಪ್ಷನ್ ಬಿ, ಜೋಜಿಲಾ. ಸೊ ಜೋಜಿಲಾ ಬಂದು ಇಟ್ ಇಸ್ ದ ಪಾಸ್ ದಟ್ ಇಸ್ ಕನೆಕ್ಟಿಂಗ್ ಶ್ರೀನಗರ್ ವಿತ್ ಲೇ. ಆ್ಯಂಡ್ ಅದರ್ ಪಾಸಸ್ ಎಲ್ಲಿ ಕನೆಕ್ಟ್ ಆಗುತ್ತೆ? ನಾಥುಲಾ ಬಂದು ಇಟ್ ಇಸ್ ಕನೆಕ್ಟಿಂಗ್ ಸಿಕ್ಕಿಂ ಆ್ಯಂಡ್ ಚೈನಾ ಬಾರ್ಡರ್. ಸೊ ಬೋಮ್ಡಿಲಾ ಇಟ್ ಇಸ್ ಇನ್ ಅರುಣಾಚಲ್ ಪ್ರದೇಶ್ ಆ್ಯಂಡ್ ಶಿಬ್ಕಿಲಾ ಬಂದು ಇಟ್ ಇಸ್ ಇನ್ ಹಿಮಾಚಲ್ ಪ್ರದೇಶ್. ಸೊ ದಿಸ್ ಇಸ್ ದ ಒನ್ ವಿಚ್ ಇಸ್ ಕನೆಕ್ಟಿಂಗ್ ಶ್ರೀನಗರ್ ವಿತ್ ಲೇ. ಸೊ ಎಲ್ಲ ಪಾಸಸ್ಸು ಎಲ್ಲದರದ್ದು ನೀವು ಪ್ಲೀಸ್ ಮೇಕ್ ಅ ನೋಟ್ ಆಫ್ ಇಟ್, ಆಫ್ ಆಲ್ ಪಾಸಸ್, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಬಯಾಟ್ ಮಾಡಿದ್ರು ಪರವಾಗಿಲ್ಲ, ನೀವು ಯು ಹ್ಯಾವ್ ಟು ರಿಮೆಂಬರ್ ಇಟ್. ಇಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಫಾರ್ ಎಲ್ಲ ಗ್ರೂಪ್ ಬಿ, ಸಿ, ಡಿ, ಎ ಎಲ್ಲದಕ್ಕೂ ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಟ್ರಿಬ್ಯೂಟರಿ ಆಫ್ ರಿವರ್ ಗಂಗಾ? ಸೊ ಸನ್ ಇಸ್ ಅ ಟ್ರಿಬ್ಯೂಟರಿ, ಯಮುನಾ ಇಸ್ ಅ ಟ್ರಿಬ್ಯೂಟರಿ, ಚಂಬಲ್ ಇಸ್ ಅ ಟ್ರಿಬ್ಯೂಟರಿ, ಲೂನಿ ಇಸ್ ನಾಟ್ ದ ಟ್ರಿಬ್ಯೂಟರಿ. ಸೊ ದ Coromandel coast lies between, the right answer is option C, Andhra Pradesh and Tamil Nadu coast. So easy question. Which one of the following soils is rich in potash but poor in phosphorus? So ನಾವು ಅವಾಗಲೇ ಬ್ಲ್ಯಾಕ್ ಸಾಯಿಲ್ನ ನೋಡಿದ್ವಿ. ಸೊ ಇಟ್ ಇಸ್ ಅಗೈನ್ ದ ಬ್ಲ್ಯಾಕ್ ಸಾಯಿಲ್ ಇಟ್ ಸೆಲ್ಫ್. ಇಟ್ ಈಸ್ ವೆರಿ ಮಚ್ ರಿಚ್ ಇನ್ potash but poor in phosphorus. Not only rich in potash but also rich in
lime and iron also, but poor in phosphorus and also nitrogen. ಸೊ ಎರಡು ಅಂಶಗಳು ತುಂಬಾನೇ ಕಮ್ಮಿ ಇದೆ ಬ್ಲ್ಯಾಕ್ ಸಾಯಿಲ್ ಅಲ್ಲಿ. ನೆಕ್ಸ್ಟ್, ವಿಚ್ ಸ್ಟೇಟ್ ಹ್ಯಾಸ್ ದ ಲಾರ್ಜೆಸ್ಟ್ ಫಾರೆಸ್ಟ್ ಕವರ್ ಇನ್ ಇಂಡಿಯಾ ಬೈ ಏರಿಯಾ? ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಮಧ್ಯಪ್ರದೇಶ್. ತುಂಬ ವರ್ಷ ಕೇಳಿದರೆ ಇದನ್ನು, ಸೊ ಇಟ್ ಇಸ್ ಅನ್ ಓಲ್ಡ್ ಕ್ವಶನ್ ಅಂತಲೇ ಹೇಳ್ಬೋದು. ಲಾರ್ಜೆಸ್ಟ್ ಫಾರೆಸ್ಟ್ ಕವರ್ ಇನ್ ಇಂಡಿಯಾ ಬೈ ಏರಿಯಾ, ದಟ್ ಇಸ್ ಮಧ್ಯಪ್ರದೇಶ್. ಆ್ಯಂಡ್ ಇಲ್ಲಿ ನಿಮ್ಗೆ ಅರುಣಾಚಲ್ ಪ್ರದೇಶ್ ಕನ್ಫ್ಯೂಸ್ ಆಗ್ಬೋದು. ಸೊ ಅರುಣಾಚಲ್ ಪ್ರದೇಶ್ ಇಸ್ ನಾಟ್ ಬೈ ಏರಿಯಾ ಬಟ್ ಬೈ ಫಾರೆಸ್ಟ್ ಕವರ್. ಫಾರೆಸ್ಟ್ ಕವರ್ ಅಂತ ನೋಡಿದ್ರೆ ನಿಮಗೆ ಫಸ್ಟ್ ಇರುವಂಥದ್ದು ಇಟ್ ಇಸ್ ಅರುಣಾಚಲ್ ಪ್ರದೇಶ್, ಬಟ್ ಏರಿಯಾ ಅಂತ ಇಲ್ಲಿ ಕೇಳಿರೋದ್ರಿಂದ ಸೊ ಇಟ್ ಇಸ್ ಮಧ್ಯಪ್ರದೇಶ್, ವಿಚ್ ಇಸ್ ಇಂಪಾರ್ಟೆಂಟ್. ಕನ್ಫ್ಯೂಷನ್ಸ್ ಬೇಡ. ವಿಚ್ ಇಂಡಿಯನ್ ಸ್ಟೇಟ್ ಇಸ್ ನೋನ್ ಆಸ್ ಲ್ಯಾಂಡ್ ಆಫ್ ರೈಸಿಂಗ್ ಸನ್? ಸೊ ಆಬ್ವಿಯಸ್ ಕ್ವಶನ್ ಅಂತಲೇ ಹೇಳ್ಬೋದು. ಇಟ್ ಇಸ್ ಅರುಣಾಚಲ್ ಪ್ರದೇಶ್. ಇಟ್ ಇಸ್ ಕಾಲ್ಡ್ ಆಸ್ ಅ ಲ್ಯಾಂಡ್ ಆಫ್ ರೈಸಿಂಗ್ ಸನ್. ಯಾಕೆ ಅಂತಂದರೆ ನಮಗೆ ಸನ್ ರೈಸು ಸ್ಟಾರ್ಟಿಂಗ್ ಫಸ್ಟ್ ಬೀಳುವಂಥದ್ದು. ಇಟ್ ಇಸ್ ಫಾರ್ ಅರುಣಾಚಲ್ ಪ್ರದೇಶ್. ಚಿಲಿಕಾ ಲೇಕ್ ಇಸ್ ಲೊಕೇಟೆಡ್ ಇನ್, ಈಸಿ ಕ್ವಶನ್, ದಟ್ ಇಸ್ ಆಪ್ಷನ್ ಬಿ, ಒಡಿಸ್ಸಾ. ಸೊ ಚಿಲಿಕಾ ಲೇಕ್ ಬಗ್ಗೆನೂ ನೀವು ಅದರ್ ಫ್ಯಾಕ್ಟ್ಸ್ನ ತಿಳ್ಕೊಳ್ಳುವಂಥದ್ದು ಬಹಳ ಇಂಪಾರ್ಟೆಂಟ್. ಇಟ್ ಇಸ್ ನಾನು ಆವಾಗಲೇ ಹೇಳ್ತಾ, ಇಟ್ ಇಸ್ ದ ಲಾರ್ಜೆಸ್ಟ್ ಬ್ರಾಕಿಶ್ ವಾಟರ್ ಲಗೂನ್. Which one of the following is an east flowing river? Option D, Mahanadi. Mahanadi is an east flowing river. So it drains in Bay of Bengal. ಸೊ ಇದೆಲ್ಲ ಎಲ್ಲಿ ಡ್ರೈನ್ ಆಗ್ತವೆ? ಇನ್ ಅರೇಬಿಯನ್ ಸಿ. ಸೊ ಇದು ಒಂದೇ ಡ್ರೈನ್ಸ್ ಇನ್ ಬೇ ಆಫ್ ಬೆಂಗಾಲ್. ಸೊ ಇಟ್ ಇಸ್ ಅನ್ ಈಸ್ಟ್ ಫ್ಲೋಯಿಂಗ್ ರಿವರ್. ವಿಚ್ ಸ್ಟೇಟ್ ಶೇರ್ಸ್ ದ ಲಾಂಗೆಸ್ಟ್ ಇಂಟರ್ನ್ಯಾಷನಲ್ ಬೌಂಡ್ರಿ ವಿತ್ ಬಾಂಗ್ಲಾದೇಶ್? ಓಕೆ, ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ವೆಸ್ಟ್ ಬೆಂಗಾಲ್, ವಿಚ್ ಇಸ್ ಶೇರಿಂಗ್ ದ ಲಾಂಗೆಸ್ಟ್ ಇಂಟರ್ನ್ಯಾಷನಲ್ ಬೌಂಡ್ರಿ ವಿತ್ ಬಾಂಗ್ಲಾದೇಶ್. ವಿಚ್ ನ್ಯಾಷನಲ್ ಪಾರ್ಕ್ ಇಸ್ ಫೇಮಸ್ ಫಾರ್ ಏಷಿಯಾಟಿಕ್ ಲಯನ್? ಸೊ ಏಷಿಯಾಟಿಕ್ ಲಯನ್ ಅಂತಂದರೆ ನಮಗೆ ಫಸ್ಟ್ ಗೊತ್ತಾಗಬೇಕಾಗಿರುವಂಥದ್ದು ಇಟ್ ಇಸ್ ಗಿರ್ ಫಾರೆಸ್ಟ್. ಸೊ ಇಟ್ ಇಸ್ ಓನ್ಲಿ ನ್ಯಾಚುರಲ್ ಹ್ಯಾಬಿಟೇಟ್ ಆಫ್ ಏಷಿಯನ್ ಲಯನ್. ಎಲ್ಲಿದೆ ಗಿರ್ ಫಾರೆಸ್ಟ್? ಇಟ್ ಇಸ್ ಇನ್ ಗುಜರಾತ್. ಸೊ ಕಾಜಿರಂಗ ಇಸ್ ಫೇಮಸ್ ಫಾರ್ ಒನ್ ಹಾರ್ನ್ ಡೈನೋಸಾರ್. ನಾನು ನನ್ನ ಬೇರೆ ವೀಡಿಯೋಸಲ್ಲಿ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೀನಿ. ಯು ಕ್ಯಾನ್ ಚೆಕ್ ಮೈ ಯೂಟ್ಯೂಬ್ ಚಾನಲ್. ಅದರಲ್ಲಿ ಐ ಮೆನ್ಷನ್ಡ್ ಅಬೌಟ್ ಒನ್ ಹಾರ್ನ್ ಡೈನೋಸಾರ್. ಅದು ಯಾವ್ದು IUCN ಎಲ್ಲ ನಾನು ಮೆನ್ಷನ್ ಮಾಡಿದ್ದೀನಿ. ಜಿಮ್ ಕಾರ್ಬೆಟ್ಟು ಇಟ್ ಇಸ್ ಫೇಮಸ್ ಫಾರ್ ಟೈಗರ್. ಆ್ಯಂಡ್ ರಂಥಂಬೋರ್ ಇರುವಂಥದ್ದು ಇಟ್ ಇಸ್ ಒನ್ಸ್ ಅಗೈನ್ ಫಾರ್ ಟೈಗರ್. ಸೊ ಏಷಿಯಾಟಿಕ್ ಲೈನ್ ಅಂತ ಕೇಳಿರೋದ್ರಿಂದ ಇಟ್ ಇಸ್ ಗಿರ್ ನ್ಯಾಷನಲ್ ಪಾರ್ಕ್ ಇನ್ ಗುಜರಾತ್. ಕಮಿಂಗ್ ಟು ಕ್ವಶನ್ ನಂಬರ್ 24. ವಿಚ್ ಆಫ್ ದ ಫಾಲೋಯಿಂಗ್ ಐಲ್ಯಾಂಡ್ಸ್ ಬಿಲಾಂಗ್ ಟು ಅರೇಬಿಯನ್ ಸಿ? ಸೊ ಅಂಡಮಾನ್ ಐಲ್ಯಾಂಡ್ಸ್ ಅಲ್ಲ, ನಿಕೋಬಾರ್ ಐಲ್ಯಾಂಡ್ಸ್ ಅಲ್ಲ, ಬ್ಯಾರನ್ ಐಲ್ಯಾಂಡ್ಸ್ ಅಲ್ಲ, ಇಟ್ ಇಸ್ ಲಕ್ಷದ್ವೀಪ್ ಐಲ್ಯಾಂಡ್ ವಿಚ್ ಬಿಲಾಂಗ್ಸ್ ಟು ಅರೇಬಿಯನ್ ಸಿ. ವೆರಿ 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 ಈಸಿ ಕ್ವಶನ್. Which of the following rivers is called the Saura of Bihar? Saura of Bihar ಅಂತಂದರೆ ನಮಗೆ ಫಸ್ಟ್ ನೆನಪಾಗಬೇಕಾಗಿರುವಂಥದ್ದು ಇಟ್ ಇಸ್ ರಿವರ್ ಕೋಸಿ. ಇಟ್ ಇಸ್ ಕಾಲ್ಡ್ as the Saura of river. ಯಾಕೆ ಅಂತಂದರೆ ಬಿಕಾಸ್ ಆಫ್ ಫ್ರೀಕ್ವೆಂಟ್ ಫ್ಲಡ್ಸ್ ಆಗುತ್ತೆ ಇಲ್ಲಿ. ಓಕೆ, ಸೊ ಬಿಹಾರಲ್ಲಿ ಫ್ರೀಕ್ವೆಂಟ್ ಫ್ಲಡ್ ಆಗುವಂಥದ್ರಿಂದ ಇದನ್ನ ಏನಂತಾರೆ? ಸಾರಾ ಆಫ್ ಬಿಹಾರ್ ಅಂತಾರೆ. ಇನ್ನೊಂದಿದೆ, ಏನದು? ಸಾರಾ ಆಫ್ ಬೆಂಗಾಲ್. ಸಾರಾ ಆಫ್ ಬೆಂಗಾಲ್ ಯಾವ ರಿವರು? ಇಟ್ ಇಸ್ ದಾಮೋದರ್. ಇವೆರಡು ಇಂಪಾರ್ಟೆಂಟ್. ಸಾರಾ ಆಫ್ ಬೆಂಗಾಲ್ ಅಂದರೆ ದಾಮೋದರ್, ಸಾರಾ ಆಫ್ ಬಿಹಾರ್ ಅಂದರೆ ಇಟ್ ಇಸ್ ರಿವರ್ ಕೋಸಿ. ವಿಚ್ ಪ್ಲಾಟೋ ಇಸ್ ನೋನ್ ಎಸ್ ದ ಸ್ಟೋರ್ ಹೌಸ್ ಆಫ್ ಮಿನರಲ್ಸ್ ಇನ್ ಇಂಡಿಯಾ? ಯಾವ ಒಂದು ಪ್ಲಾಟೋಗೆ ಸ್ಟೋರ್ ಹೌಸ್ ಆಫ್ ಮಿನರಲ್ಸ್ ಅಂತ ಕರೀತಾರೆ? ಮಾಲ್ವಾ ಪ್ಲಾಟೋನ, ಮೇಘಾಲಯನ, ಛೋಟಾನಾಗ್ಪುರ್ ಪ್ಲಾಟೋನ ಅಥವಾ ಡೆಕ್ಕನ್ ಪ್ಲಾಟೋ? ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಛೋಟಾನಾಗ್ಪುರ್ ಪ್ಲಾಟೋ. ಇಟ್ ಇಸ್ ಕಾಲ್ಡ್ as the ಸ್ಟೋರ್ ಹೌಸ್ ಆಫ್ ಮಿನರಲ್ಸ್ ಇನ್ ಇಂಡಿಯಾ. It is located in Jharkhand and adjoining states. Which biosphere reserve was the first to be established in India? So the right answer is Nilgiri Biosphere Reserve. It was the first one to be established in the year 1986. Important ಆಗಿರುತ್ತೆ. So this covers Karnataka, Kerala and Tamil Nadu. Next, which of the following is a Ramsar site in Karnataka? So right answer is option A, Rangantittu Bird Sanctuary. It is a Ramsar site in Karnataka. Which pass connects India with Tibet through Uttarakhand? So ಸ್ವಲ್ಪ ಟ್ರಿಕ್ಕಿ ಅಂತ ಹೇಳ್ಬೋದು, ಬಟ್ ವೆರಿ ಈಸಿ. ಇಟ್ ಇಸ್ ಲಿಪು ಲೇಕ್ ಪಾಸ್, ವಿಚ್ ಇಸ್ located in Uttarakhand. So it connects Tibet through Uttarakhand.
Next, last question. The Tehri Dam is built on which river? It is Bhagirathi river. So Tehri Dam ಬಗ್ಗೆ already video ಕೂಡ ಮಾಡಿದ್ದೀನಿ. You can just go through that. It is in Uttarakhand. ಓಕೆ, ಸೊ ಇಷ್ಟು ನಿಮಗೆ 30 ಕ್ವಶನ್ಸಲ್ಲಿ ಆದಷ್ಟು ನಾನು ಜಿಯೋಗ್ರಫಿ ಪೋರ್ಷನ್ ಕವರ್ ಮಾಡಿದ್ದೀನಿ. ಸೊ ಪ್ಲೀಸ್ ಡೂ ರೀಡ್, ಪ್ಲೀಸ್ ಡೂ ಪ್ರಿಪೇರ್, ಚೆನ್ನಾಗಿ ಓದಿ. ಯಾವುದೆಲ್ಲ ಸ್ಟ್ಯಾಟಿಕ್ ಕ್ವಶನ್ಸ್ ಇದೆ, ಡೈನಮಿಕ್ ಕ್ವಶನ್ಸ್ ಇದೆ, ಕರೆಂಟ್ ಅಫೇರ್ಸ್ ಚೆನ್ನಾಗಿ ಪ್ರಿಪೇರ್ ಆಗಿ. ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್. ಥ್ಯಾಂಕ್ ಯು ಸೋ ಮಚ್.